ಇನ್ನು ನಾಳೆ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತಾ ಇದೆ. ಹೀಗಾಗಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿ ಮನೆ ಮಾಡಿದೆ. ಇಲ್ಲಿ ತನಕ 6 ಬಾರಿ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿದೆ. ಸೊ ನಾಳೆ ಹೇಗೆ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಪೊಲೀಸರು ಈಗಾಗಲೇ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ನ ಪ್ರತಿಗಳು ಕ್ಲಿಯರ್ ಆಗಿ ಸಿಕ್ಕ ಬಳಿಕ ಮುಂದಿನ ಕಾನೂನು ಹೋರಾಟ ಅಂತ ಅವರವರ ವಕೀಲರು ಹೇಳ್ಕೊಳ್ತಾ ಇದ್ದಾರೆ. ನಾಳೆ ಕೋರ್ಟ್ ಕಲಾಪವನ್ನು ನೋಡಿಕೊಂಡು ದರ್ಶನ್ ಮುಂದಿನ ಕಾನೂನು ಹೋರಾಟ. ಇವತ್ತು ದರ್ಶನ್ ಭೇಟಿ ಆಗಬೇಕಾಗಿತ್ತು ಪತ್ನಿ ಹಾಗೂ ಅವರ ತಾಯಿ, ಕುಟುಂಬದ ಸದಸ್ಯರು. ಆದರೆ ಕೊನೆ ಕ್ಷಣದಲ್ಲಿ ಕುಟುಂಬಸ್ಥರು ಬಳ್ಳಾರಿ ಭೇಟಿಯನ್ನ ರದ್ದು ಮಾಡಿದ್ದಾರೆ. ಹೀಗಾಗಿ ನಾಳಿನ ಕಲಾಪವನ್ನ ನೋಡಿಕೊಂಡು ಬೆಳವಣಿಗೆ ನೋಡಿಕೊಂಡು ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಸಹಜವಾಗಿ ಇವತ್ತು ಫ್ಯಾಮಿಲಿ ಬಂದಿಲ್ಲ, ಹೀಗಾಗಿ ಡಿಸಪಾಯಿಂಟ್ಮೆಂಟ್ ಅನ್ನು ತೋರಿಸ್ತಾ ಇದ್ದಾರಂತೆ ದರ್ಶನ್ ಅನ್ನೋದರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಂಬರೀಶ್. ಇಲ್ಲಿ ತನಕ ಆಲ್ಮೋಸ್ಟ್ ದರ್ಶನ್ ಜೈಲ್ ಪಾಲಾಗಿ 80ಕ್ಕೂ ಹೆಚ್ಚು ದಿನಗಳಾಗಿದೆ. 6 ಬಾರಿ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿದೆ. ನಾಳೆ ಹೇಗೆ ಕಾನೂನು ಹೋರಾಟ ಯಾವ ರೀತಿ ಅನ್ನೋ ಕುತೂಹಲ. ಮಮತಾ, ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ದರ್ಶನ್ ಅವರು ಇದೀಗ 14 ದಿನಗಳಾಯಿತು. ಬಹುತೇಕ ಅವರು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿ ಹೆಚ್ಚು ಕಡಿಮೆ 90 ದಿನಗಳಾಯಿತು. ಇದರ ನಡುವೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು 14 ದಿನಗಳಾಗಿದ್ರು ಸಹಿತ ಇದುವರೆಗೂ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕೊಲೆ ಆರೋಪಿ ದರ್ಶನ್ ಅವರು ಪರದಾಡ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ಸಹಜವಾಗಿಯೇ ಮಾನಸಿಕವಾಗಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕುಗ್ಗಿದ್ದಾರೆ. ಅವ್ರಿಗೆ ಆತ್ಮಸ್ಥೈರ್ಯ ತುಂಬೋದಕ್ಕೋಸ್ಕರ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ತಾಯಿ ಮೀನಾ ತೂಗ್ದೀಪ್ ಅವರು ಇವತ್ತು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬರಬೇಕಾಗಿತ್ತು. ಆದರೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ನಾಳೆ ಮತ್ತೆ ಕೋರ್ಟ್ ಕಲಾಪ ಇರೋದ್ರಿಂದ ಕೋರ್ಟ್ ಕಲಾಪ ಮುಗಿದ ತದನಂತರದಲ್ಲಿ ಬೆಂಗಳೂರು ಸೆಂಟ್ರಲ್ ಜೈಲ್ಗೆ ದರ್ಶನ್ ಅವರ ತಾಯಿ, ಪತ್ನಿ, ಅದ್ರ ಜೊತೆಗೆ ಅವರ ಪರವಾಗಿರ್ತಕ್ಕಂಥ ವಕೀಲರ ತಂಡ ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಮತ್ತೆ ನಾಳೆನೂ ಸಹಿತ ಸಹಜವಾಗಿ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗುತ್ತೆ. ತದನಂತರದಲ್ಲಿ ಅವರು ಬೇಲ್ಗೆ ಅಪ್ಲಿಕೇಶನ್ ಹಾಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿನೇ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾಳೆ ಅವರ ಪತ್ನಿ ವಿಜಯಲಕ್ಷ್ಮಿ, ತಾಯಿ ಮೀನಾ ತೂಗ್ದೀಪ್ ಮತ್ತು ಅವರ ವಕೀಲರ ತಂಡ ಬಹುತೇಕ ನಾಳೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರ್ಲಿಕ್ಕಿದ್ದಾರೆ. ಸಹಜವಾಗಿನೇ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕೊಲೆ ಆರೋಪಿ ದರ್ಶನ್ ಅವರು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಏನ್ ಬೇಕಾದ್ರೂ ಸಹಿತ ಅರ್ಜಿ ಹಾಕಿ ಪಡೆದುಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಹೀಗಾಗಿ ಬಹುತೇಕ ನಾಳೆಗೆ ಅವರ ಪತ್ನಿ, ತಾಯಿ, ಅದ್ರ ಜೊತೆಗೆ ಅವರ ವಕೀಲರ ತಂಡ ಬಳ್ಳಾರಿ ಸೆಂಟ್ರಲ್ ಗೆ ಬರ್ತಾರೆ. ತದನಂತರದಲ್ಲಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಮಮತಾ, ಧನ್ಯವಾದ ಅಂಬರೀಶ್, ತಮ್ಮ ಮಾಹಿತಿಗಾಗಿ.